ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಬೆಳಿಗ್ಗೆ ನಾನು ಟಾಕ್ಸಿಕ್ ಮೂವಿಗೆ ಹೋಗಿದ್ದೆ. ಸೊ ಆ ಮೂವಿದು ರಿವ್ಯೂ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಫಸ್ಟ್ಲಿ ನಾನು ಹೇಳಬೇಕಂದ್ರೆ, ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಇದು ನನ್ನ ಪರ್ಸ್ನಲ್ ರಿವ್ಯೂ. ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಟಿಂಗ್ ವಿಚಾರ ಅಂತ ಬಂದರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಯಶ್ ಅವ್ರ ಅಂತೂ ಗೊತ್ತಲ್ವಾ, ಯಾವಾಗೂ ಈಸ್ ಫಿನಾಮಿನಲ್. ಅವ್ರ ಆ್ಯಕ್ಟಿಂಗ್ ನೋ ಡೌಟ್, ಈಸ್ ಡನ್ ಅ ಗ್ರೇಟ್ ಜಾಬ್. ಕಮಿಂಗ್ ಟು ಆಕ್ಟ್ರೆಸಸ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ರೋಲಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ಫಿಲ್ಮ್, ಸೊ ಸ್ಟೋರಿ, ನನ್ನ ಪ್ರಕಾರ ಸ್ಟೋರಿ ಎಲಿಮೆಂಟ್ ಏನೂ ಇರಲಿಲ್ಲ. ಆ್ಯಂಡ್ ಅದನ್ನ ಇಂಪ್ರೂವೈಸ್ ಮಾಡಿದಿದ್ರೆ ಸಮ್ವೇರ್ ಎಲ್ಲರಿಗೂ ಓಕೆ ಸ್ಯಾಟಿಸ್ಫೈಡ್ ಅನ್ನಿಸ್ತಿತ್ತು. ದಿಸ್ ಮೂವಿ ಯಶ್ ಫ್ಯಾನ್ಸ್ ಎಸ್ಪೆಷಲಿಗೆ ಐ ಫೀಲ್ ಅದು ಲೆಟ್ ಡೌನ್ ಆಗಿದೆ. ಆ್ಯಂಡ್ ನನಗೂ ಅಷ್ಟೇ, ನಾನು ಲೈಕ್ ಆಫ್ಟರ್ ವಾಚಿಂಗ್ KGF ಎಲ್ಲರೂ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀರಾ. ಬಟ್ ಇದು KGF ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಹೋದರೆ ಇಟ್ ವಿಲ್ ಬಿ ಡಿಸಪಾಯಿಂಟಿಂಗ್ ಯು. ಆ್ಯಂಡ್ ಟು ಬಿ ಹಾನೆಸ್ಟ್, ನನಗೆ ಇಟ್ ವಾಸ್ ಅ ಹ್ಯೂಜ್ ಡಿಸಾಸ್ಟರ್ ಆ್ಯಂಡ್ ಡಿಸಪಾಯಿಂಟ್ಮೆಂಟ್ ಅಂತ ನನಗನ್ನಿಸ್ತು. ಆ್ಯಂಡ್ ಇಟ್ಸ್ ಟೋಟಲಿ ಮೈ ರಿವ್ಯೂ. ನನಗೆ ಏನು ನಾನು ನೋಡಿದೆ, ನನಗೇನು ಅನ್ನಿಸ್ತು ಅಂತ ನಾನು ಹೇಳ್ತಿರೋದು. ಯಾರನ್ನೇ ಕೆಳಗೆ ಮಾಡಿ ಮಾತಾಡಬೇಕು, ಇಲ್ಲ ಮೂವಿನ ಕೆಳಗೆ ಮಾಡಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ 1000 ರೂಪೀಸ್ ಕೊಟ್ಟು ಈ ಮೂವಿ ವರ್ತ್ ಇದೆಯಾ ನೋಡೋದಕ್ಕೆ ಅಂತ ಕೇಳಿದ್ರೆ ಅಬ್ಸಲ್ಯೂಟ್ಲಿ ನೋ. ಆಲ್ರೆಡಿ ಬುಕಿಂಗ್ಸ್ ಮಾಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ನೀವು ಹೋಗ್ಬೋದು. ನೀವು ನೋಡಬೇಕು ಅಂತ ಇದ್ರೆ ಹೋಗಿ. ದಿಸ್ ಇಸ್ ಮೈ ಪರ್ಸನಲ್ ರಿವ್ಯೂ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.